ಈ ಸಾಂಪ್ರದಾಯಿಕ ಶೈಲಿಯಲ್ಲಿ ಈ ಪಾತಾಳಿ ಕಡುಬನ್ನು ಒಮ್ಮೆ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ಸಾಂಪ್ರದಾಯಿಕ ಅಡಿಗೆಯಾದ ಪಾತಾಳಿ ಕಡುಬನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದಕ್ಕೆ ಬಾಳೆ ಎಲೆ ಬೇಕಾಗುತ್ತೆ. ನೋಡಿ, ನಾನಿಲ್ಲಿ 3ರಿಂದ 4 ಬಾಳೆ ಎಲೆಯನ್ನು ತಗೊಂಡಿದ್ದೀನಿ. ಇದನ್ನ ಕಟ್ ಮಾಡಿ ಬಾಡಿಸ್ಕೊಂಡು ಎತ್ತಿಟ್ಕೊಳ್ಬೇಕು. ನೋಡಿ, ಫ್ರೆಶ್ ಆಗಿದೆ ಬಾಳೆ ಎಲೆ. ಕಟ್ ಮಾಡಿ ಬಾಡಿಸ್ಕೊಂಡು ಬಿಡಬೇಕು. ಈಗ ಮಾಡುವ ವಿಧಾನ ನೋಡೋಣ. ಒಂದು ಬೇಷನ್ನಲ್ಲಿ ಚೆನ್ನಾಗಿ ತೊಳೆದಿರುವ 1 ಗ್ಲಾಸ್ ಅಕ್ಕಿಯನ್ನ ಒಂದು 5 ಅವರ್ ನೆನೆಸಿದ್ರೆ ಸಾಕಾಗುತ್ತೆ. ನೋಡಿ, 5 ಅವರ್ ನೆನೆಸಿರುವ 1 ಗ್ಲಾಸ್ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ನಾವು ದೋಸೆಗೆ ಹೇಗೆ ನೆನೆಸ್ಕೊಳ್ತೀವಿ ಆ ರೀತಿಯಾಗಿ ಒಂದು 5 ಅವರ್ ನೆನೆಸಿದ್ರೆ ಸಾಕಾಗುತ್ತೆ. ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ. ನಮಗೆ ಸ್ವೀಟಿಗೆ ಎಷ್ಟು ಬೇಕಾಗುತ್ತೋ ನೋಡಿ ಬೆಲ್ಲವನ್ನು ತಗೊಂಡಿದ್ದೀನಿ. ಅಂದರೆ 1 ಗ್ಲಾಸ್ ಅಕ್ಕಿಗೆ ನಮಗೆ ಸ್ವೀಟ್ ಎಷ್ಟು ಬೇಕಾಗುತ್ತೋ ಅಷ್ಟು ಬೆಲ್ಲ, ಹಾಗೆ 2 ಏಲಕ್ಕಿ, 1 ತುಂಡು ಗಾತ್ರದ ಒಣಶುಂಠಿಯನ್ನು ಹಾಕೊಂಡಿದ್ದೀನಿ. 1 ಚಿಟಿಗೆ ಉಪ್ಪು ಬೇಕಾಗುತ್ತೆ. ಪುಡಿ ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಬಿ ಪಕ್ಕದಲ್ಲಿಟ್ಕೊಳ್ಳೋಣ. ಈ ಕಡುಬನ್ನು ಮಾಡೋಕೆ ಹೂರ್ಣ ಬೇಕಾಗುತ್ತೆ. ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿಯನ್ನ ಒಂದು ತಟ್ಟೆಗೆ ಹಾಕೊಂಡಿದ್ದೀನಿ. ನೋಡಿ, ನಾವು ರುಬ್ಬಕ್ಕೆ ಸ್ವಲ್ಪ ಬೆಲ್ಲವನ್ನು ತಗೊಂಡಿದ್ದೀವಿ. ಈ ಹೂರ್ಣಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿದ್ದೀನಿ. ನೋಡಿ, ಇಲ್ಲಿ ಈ ಹೂರ್ಣಕ್ಕೆ ಪುಡಿ ಮಾಡಿರುವ ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ. ಅಂದರೆ ಒಂದು ಅರ್ಧ ಕೆಜಿಯಷ್ಟು ಬೆಲ್ಲದಲ್ಲಿ ರುಬ್ಬಕ್ಕೆ ಒಂದು 1/4 ಭಾಗದಷ್ಟು ಮತ್ತೆ ಈ ಹೂರ್ಣಕ್ಕೆ 1/4 ಭಾಗದಷ್ಟು ಹಾಕೊಂಡಿದ್ದೀನಿ. ಚೆನ್ನಾಗಿ ಈ ರೀತಿಯಾಗಿ ಕೈಯಿಂದ ಮಿಕ್ಸ್ ಮಾಡಿ ಇದನ್ನ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಈಗ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ದಪ್ಪ ತಳ್ಳದ ಅಗಲವಾದ ಪಾತ್ರೆಯನ್ನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ರುಬ್ಬಿರುವ ಅಕ್ಕಿ ಪೇಸ್ಟನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಈಗ ಸಿಮ್ಮಲ್ಲೇ ಇಟ್ಟು ಕೈ ಬಿಡದೆ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಒಂದು 5ರಿಂದ 10 ನಿಮಿಷಗಳ ಕಾಲ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಸ್ವಲ್ಪ ನಾವು ಕೈ ಬಿಟ್ರೂ ಕೂಡ ಗಂಟಾಗ್ಬಿಡುತ್ತೆ. ರಾಗಿ ಹಾಲ್ಬಾಯಿಗೆ ಯಾವ ರೀತಿಯಾಗಿ ಮಿಕ್ಸ್ ಮಾಡ್ತೀವಿ ಅದೇ ರೀತಿಯಾಗಿ ಇದಕ್ಕೂ ಕೂಡ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದೇ ರೀತಿ ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪ ಗಂಟಾಗಿ ಬರುತ್ತೆ. ಅಂದರೆ ಹಿಟ್ಟು ರೆಡಿ ಆಗ್ತಾ ಹೋಗುತ್ತೆ. ನೋಡಿ, ಇನ್ನ ಮಿಕ್ಸ್ ಮಾಡ್ತಾನೆ ಇದ್ದೀನಿ. ಈಗ ಸ್ವಲ್ಪ ಪ್ರಮಾಣದಲ್ಲಿ ಇದು ಗಟ್ಟಿಯಾಯಿತು. ನೋಡಿ, ಒಂದು 5 ನಿಮಿಷ ಆದಮೇಲೆ ಈ ರೀತಿ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಇದನ್ನ ಮಾತ್ರ ತುಂಬ ಪೇಷನ್ಸಿಂದ ಗಮನವಿಟ್ಟು ಮಾಡಬೇಕಾಗುತ್ತೆ. ನಂತರ ನೋಡಿ, ಈ ರೀತಿಯಾಗಿ ಗಟ್ಟಿಯಾಗುತ್ತೆ. ಒಂದು ಕೋಲಿನ ಮುದ್ದೆ ತಿರುವ ಕೋಲಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ ಹಿಟ್ಟೆಲ್ಲ ಗಟ್ಟಿಯಾಯಿತು. ಈ ಸಮಯದಲ್ಲಿ 1 ಚಮಚದಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ತುಪ್ಪ ಹಾಕಿರೋದ್ರಿಂದ ಕಡುಬು ಮಾಡುವಾಗ ಕೈಗೆ ಅಂಟದೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟವನ್ನು ಆಫ್ ಮಾಡಿಕೊಂಡು ನೋಡಿ, ಈ ರೀತಿ ಕೈಯಲ್ಲಿ ಮುಟ್ಟಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಚೆನ್ನಾಗಿ ಬೆಂದಿದೆ ಅಂತ. ಈಗ ನಮ್ಮ ಕಡುಬಿಗೆ ಬೇಕಾಗುವ ಹದ ರೆಡಿ ಆಯಿತು. ಬಾಳೆ ಎಲೆನ ಈ ರೀತಿಯಾಗಿ ಬಾಡಿಸ್ಕೊಂಡ್ಬಿಡೋಣ. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎಲೆನ ಚೆನ್ನಾಗಿ ಒರೆಸ್ಬಿಟ್ಟು ಈ ರೀತಿ ಬಾಡಿಸ್ಕೊಳ್ತಾ ಇದ್ದೀನಿ. ನಾವು ಕಡುಬು ರೆಡಿ ಮಾಡೋದಕ್ಕಿಂತ ಮೊದಲು ಈ ರೀತಿಯಾಗಿ ಬಾಳೆ ಎಲೆನ ರೆಡಿ ಮಾಡ್ಕೊಳ್ಬೇಕು. ನೋಡಿ, ಬಾಳೆ ಎಲೆ ರೆಡಿ ಇದೆ, ಹಿಟ್ಟು ರೆಡಿ ಇದೆ. ಬನ್ನಿ ಇವಾಗ ಕಡುಬನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಹೂರ್ಣವನ್ನು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, 1 ಪೀಸ್ ಬಾಳೆ ಎಲೆ ತಗೊಂಡಿದ್ದೀನಿ. ಇದರಲ್ಲಿ 2 ಕಡುಬನ್ನು ನಾವು ಮಾಡ್ಬೋದು. ಇದ್ರ ಮಧ್ಯಭಾಗದಲ್ಲಿ 1 ಪೀಸ್ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಎಲೆ ಬಾಡಿಸಿದ ಮೇಲೆ ನೀಟಾಗಿ ಎಲೆ ಕಟ್ಟಾಗುತ್ತೆ, ಸ್ವಲ್ಪ ಕೂಡ ಹರಿದೋಗೋದಿಲ್ಲ. ನಾವು ಎಲೆನ ಕಟ್ ಮಾಡೋದಕ್ಕಿಂತ ಮುಂಚೆ ಎಲೆನ ಬಾಡಿಸ್ಕೊಂಡು ಕಟ್ ಮಾಡ್ಕೋಬೇಕು.
ನೋಡಿ ಈಗ ರೆಡಿ ಇದೆ. ಇದಕ್ಕೆ ಒಂದು ಸ್ವಲ್ಪನೇ ಹಿಟ್ಟನ್ನು ಈ ರೀತಿ ಸವರ್ಕೊಂಡ್ಬಿಡ್ಬೇಕು. ನೋಡಿ ಈ ರೀತಿಯಾಗಿ ಸೌರಿ ಮಧ್ಯದಲ್ಲಿ ಈ ಹೂರಣವನ್ನು ಎತ್ತಿಡಬೇಕು. ಒಂದು ಮಾಡಿದರೆ ಸಾಕಾಗುತ್ತೆ. ತೆಳ್ಳಗೆ ನಾವು ಈ ಹಿಟ್ಟನ್ನು ಬಾಳೆ ಎಲೆ ಮೇಲೆ ಹಚ್ಕೊಳ್ಬೇಕು. ನಂತರ ನಾವು ಕಡುಬಿನ ಆಕಾರವಾಗಿ ಈ ರೀತಿಯಾಗಿ ಮಡಚಿಟ್ಬಿಟ್ರೆ ಆಯಿತು. ಅದೇ ರೀತಿಯಾಗಿ ಇನ್ನೊಂದು ಎಲೆ ಪೀಸ್ ಮೇಲೆ ಸ್ವಲ್ಪ ಈ ರೀತಿ ಹಿಟ್ಟನ್ನು ಮೇಲೆ ಹೀಗೆ ಸವರ್ಕೊಂಡು ಮಧ್ಯದಲ್ಲಿ ಸ್ವಲ್ಪ ಹೂರಣವನ್ನು ಇಟ್ಟರೆ ನಂತರ ಅದೇ ರೀತಿಯಾಗಿ ಈ ರೀತಿ ಮಡಚಿಟ್ಬಿಟ್ರೆ ನೋಡಿ 2 ಪಾತಾಳಿ ಕಡುಬು ರೆಡಿ ಆಯಿತು. ಈಗ ನಾವು ಕೈಯಲ್ಲಾದರೂ ತಟ್ಬೋದು, ಇಲ್ಲಾಂದರೆ ಇನ್ನೊಂದು ಬಾಳೆ ಎಲೆ ಮೇಲಿಟ್ಟು ಕೂಡ ನಾವು ಇದನ್ನು ತಟ್ಬೋದು. 2 ರೀತಿಯಾಗಿ ಸುಲಭ ಮಾಡ್ಕೋಬೋದು. ಇದನ್ನು ತೆಳುವಾಗಿ ಬರುತ್ತೆ. ಸ್ವಲ್ಪ ಹಿಟ್ಟನ್ನು ಮೇಲೆ ಒಂದು ಬಾಳೆ ಎಲೆ ಹಾಕ್ಬಿಟ್ಟು ಕೂಡ ನಾವು ತಟ್ಟಿ ಈ ರೀತಿ ಹೂರಣವನ್ನು ಇಟ್ಟು ಕೂಡ ನಾವು ಮಾಡ್ಕೊಳ್ಬೋದು. ಇದಕ್ಕೆ ನೋಡಿ ಉಲ್ಟಾ ಸವರ್ಬಿಟ್ಟು ಸ್ವಲ್ಪ ತುಪ್ಪವನ್ನು ಸವರ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದು ಉಂಡೆ ಅಂದರೆ ಹಿಟ್ಟಿನ ಕಣಕವನ್ನು ತಗೊಂಡು ಈ ರೀತಿ ಬಾಳೆ ಎಲೆ ಮೇಲೆ ಸವರ್ಕೊಂಡು ಹಾಕೊಳ್ತಾ ಇದ್ದೀನಿ. ನಾವು ಇದನ್ನ ಹಲವಾರು ವಿಧದಲ್ಲಿ ಮಾಡ್ಕೊಳ್ಬೋದು. ಸ್ವಲ್ಪ ತುಪ್ಪ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅಂತ ತುಪ್ಪ ಹಾಕಿದ್ದೀನಿ. ಇವಾಗ ಎಲ್ಲ ಕಡುಬು ರೆಡಿ ಇದೆ. ಇಡ್ಲಿ ಕೆಳಗಡೆ ಸ್ವಲ್ಪ ನೀರನ್ನು ಹಾಕಿ ಹಬೆ ಮಾಡ್ಕೊಂಡ್ಬಿಡೋಣ. ನೋಡಿ ಈ ರೀತಿಯಾಗಿ ಒಂದು 10ರಿಂದ 20 ನಿಮಿಷಗಳ ಕಾಲ ಈ ಕಡುಬು ಬೆಂದ್ರೆ ಸಾಕಾಗುತ್ತೆ. ಹಬೆಯಲ್ಲಿ ಬೇಯಿಸ್ಕೊಬರ್ಬೇಕು. ನೋಡಿ ಎಲ್ಲಾ ಕಡುಬನ್ನು ಹಾಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ನೀವು ಇಟ್ಟರೆ ಸಾಕಾದ್ರೆ ಮೇಲೆ ಇಟ್ಟರೆ ಸಾಕಾಗುತ್ತೆ. ಈಗ ಒಂದು 20 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿದ ಮೇಲೆ ಇವಾಗ ನೋಡಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ. 20 ನಿಮಿಷ ಆಗಿದೆ. ಇವಾಗ ತುಂಬ ಚೆನ್ನಾಗಿ ಬೆಂದಿದೆ. ಈಗ ನೋಡಿ ಹಳ್ಳಿ ವಿಧಾನದ ಸಾಂಪ್ರದಾಯಿಕ ಪಾತಾಳಿ ಕಡುಬು ರೆಡಿ ಆಯ್ತು ನೋಡಿ. ಮಾಡುವ ವಿಧಾನ ತುಂಬ ಕಷ್ಟ ಅನ್ಸ್ಬೋದು, ತಿನ್ನಕ್ಕೆ ತುಂಬ ರುಚಿಕರವಾಗಿರುತ್ತೆ. ನಾವಿವತ್ತು ತೋರಿಸಿರುವ ವಿಧಾನದಲ್ಲೇ ಈ ಕಡುಬನ್ನ ಬಾಳೆ ಎಲೆ ಸಿಕ್ಕಾಗ ಒಮ್ಮೆ ಟ್ರೈ ಮಾಡಿ ನೋಡಿ. ನೀವು ಇಷ್ಟಪಟ್ಟು ತಿಂತೀರಾ, ಮತ್ತೆ ಮಾಡಿ ತಿನ್ನಬೇಕು ಅನಿಸುತ್ತೆ. ಅಷ್ಟೊಂದು ರುಚಿಕರವಾಗಿರುತ್ತೆ. ಈಗ ಹೇಗೆ ಇದು ಚೆನ್ನಾಗಿ ಬೆಂದಿದೆ ಅಂತ ನೋಡ್ಕೊಂಬರೋಣ. ಈಗ ನೋಡಿ ಒಂದು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಎಲೆ ಸ್ವಲ್ಪ ಎತ್ತಿದ್ರೆ ಸಾಕು, ಎಲ್ಲ ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ. ಸೇಮ್ ನಾವು ಕಾಯಿ ಕಡುಬು, ಕರ್ಜಿಕಾಯಿ ಯಾವ ರೀತಿಯಾಗಿ ಮಾಡ್ಕೊಳ್ತೀವಿ ಅದೇ ರೀತಿ ಶೇಪಲ್ಲಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ರುಚಿ ಸಖತ್ತಾಗಿರುತ್ತೆ. ನಿಮಗೆ ಬಾಳೆ ಎಲೆ ಇಲ್ಲ ಅಂದರೆ ಅರಿಶಿಣದ ಎಲೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಅರಿಶಿಣದ ಎಲೆ ಸಿಗೋದಿಲ್ಲ, ಸಿಕ್ಕಾಗ ಅರಿಶಿಣದ ಎಲೆಯಲ್ಲಿ ಸೇಮ್ ವಿಧಾನದಲ್ಲಿ ಮಾಡಿದರೆ ಘಮ ಡಬಲ್ ಆಗುತ್ತೆ. ನೋಡಿ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಸಾಂಪ್ರದಾಯಿಕವಾಗಿ ಮಾಡುವ ಪಾತಾಳಿ ಕಡುಬು ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.